கனிமொழி. நாங்கள் இங்கே வர்த்தூரில் ஸ்டே பண்ணியிருக்கோம். இங்கே நாங்கள் எங்கள் ஃப்ளாட்டுக்கு இன்டீரியர் பண்ணுறதுக்காக நான் யூடியூப்பில் நிறைய வீடியோஸ் ரெஃபர் பண்ணேன். நான் சாய் இன்டீரியர்ஸோட வீடியோஸை பார்த்தேன், எனக்கு பிடிச்சிருந்தது. ஸோ நாங்கள் அவங்கள காண்டாக்ட் பண்ணிவிட்டு போய் 2 or 3 சைட்ஸை விசிட் பண்ணோம். எங்களுக்கு அவரோட ஒர்க் பிடிச்சிருந்தது. ஸோ அதுக்கப்புறம் நாங்கள் அவரை கூப்பிட்டுட்டு நாங்கள் எங்கள் வீட்டை காமிச்சிட்டு அவர் பார்த்துட்டு எங்களுக்கு எஸ்டிமேட் போட்டு கொடுத்தாரு. அப்புறம் இன்டீரியரும் நல்லா பண்ணி கொடுத்தாரு. நாங்கள் இங்கே வந்து ஒரு ஆல்மோஸ்ட் 2 years ஆகிருக்கும். இது வரைக்கும் எந்த ப்ராப்ளமும் வரல. கிச்சனும் நல்லா பண்ணி கொடுத்துருக்காரு. நாங்கள் கேட்ட மாதிரி எல்லாமே ஒரு எங்களுக்கு ஷட்டர் டோர்டு எல்லாமே ரீசெண்டாக என்னென்ன ஃபெசிலிட்டிஸ் இருக்கோ அது எல்லாமே எங்களுக்கு பண்ணி கொடுத்துருக்காரு. நல்லா பண்ணுறாரு. ஒர்க் நல்லாயிருக்கு. இந்த ஒர்க் எனக்கு ரொம்ப பிடிச்சிருக்கு. நான் சாய் இன்டீரியர்ஸும் உங்களுக்கு ரெக்கமெண்ட் பண்ணுறேன். நீங்களும் பண்ணலாம், நல்லா இருக்குது. தேங்க்யூ. ಕನಸಿನ ಮನೆಯೂ ಕಟ್ಟಬೇಕು, ಹಣನೂ ಉಳಿಸ್ಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಸಾಯಿ ಇಂಟೀರಿಯರ್ಸ್ ರವರನ್ನು ಆಯ್ಕೆ ಮಾಡ್ಕೊಳ್ಳಿ. ಹೌದು, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಾಯಿ ಇಂಟೀರಿಯರ್ಸ್. ನೀವು ನೋಡ್ತಿರೋ ಈ ಮನೆ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್ನಲ್ಲಿ 2 BH ಫ್ಲ್ಯಾಟ್ಗೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಬಜೆಟ್ ಫ್ರೆಂಡ್ಲಿ ಆಗಿ, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ಯೂನಿಕ್ ಆಗಿ ಇಂಟೀರಿಯರ್ ವರ್ಕ್ ಡಿಸೈನ್ ಮಾಡಿದ್ದಾರೆ. ಫಾವೋ ಏರಿಯಾದಲ್ಲಿ ಫಾಲ್ ಸೀಲಿಂಗ್ ಮಾಡಿ ಸೈಡ್ನಲ್ಲಿ ಸ್ಪಾಟ್ಲೈಟ್ ಹಾಕಿ ಸೆಂಟರ್ನಲ್ಲಿ ಡಿಸೈನಿಂಗ್ ಹ್ಯಾಂಗಿಂಗ್ ಲೈಟ್ ಸೆಟಪ್ ಮಾಡಿದ್ದಾರೆ. ಹಾಗೆ ಡಿಸೈನಿಂಗ್ ಮಿರರ್ ಹಾಕಿ ಯೂನಿಕ್ ಆಗಿ ಬುದ್ಧ ಸ್ಟ್ಯಾಚು ಇಡೋ ಥರ ಪ್ಲಾನ್ ಮಾಡಿ ಕೆಳಗಡೆ ಕನ್ಸೋಲ್ಡ್ ಯೂನಿಟ್ ವಿತ್ ಡ್ರಾಸ್ಗೆ ಗೋಲ್ಡನ್ ಹ್ಯಾಂಡಲ್ ಹಾಕಿದ್ದಾರೆ. ಸ್ಕ್ವೇರ್ ಶೇಪ್ನಲ್ಲಿ ಡಬಲ್ ಸೈಡ್ ಸೀಲಿಂಗ್ ಡಿಸೈನಿಂಗ್ ಕೊಟ್ಟು ಕೋ ಲೈಟ್, ಸ್ಪಾಟ್ ಲೈಟ್, ವಾರ್ಮ್ ಲೈಟ್ ಮಾಡಿದ್ದಾರೆ. ಬೀಮ್ಗೆ ಹುಡ್ನಲ್ಲೇ ಕವರ್ ಮಾಡಿದ್ದಾರೆ. ಮತ್ತೆ ಟಿವಿ ಯೂನಿಟ್ ಏರಿಯಾದಲ್ಲಿ ಸ್ಕ್ವೇರ್ ಟೈಪ್ ಫಾಲ್ ಸೀಲಿಂಗ್ ಮಾಡಿ ಅದಕ್ಕೆ ಸ್ಪಾಟ್ ಲೈಟ್, ಕೋ ಲೈಟ್ ಕವರ್ ಮಾಡಿದ್ದಾರೆ. ವಾಶ್ ಬೇಸಿನ್ ಹತ್ರ ರೌಂಡ್ ಶೇಪ್ನಲ್ಲಿ ಮಿರರ್ ಹಾಕಿ ಕೆಳಗಡೆ ಸ್ಟೋರೇಜ್ಗೋಸ್ಕರ ಯೂನಿಟ್ ಸೆಟಪ್ ಮಾಡಿದ್ದಾರೆ. ಟಿವಿ ಯೂನಿಟ್ಗೆ ಮಾರ್ಬಲ್ ಫಿನಿಶಿಂಗ್ ಕೊಟ್ಟು ವುಡನ್ ಕಲರ್ನಲ್ಲಿ 2 ಸೈಡ್ ರಾಫ್ಟ್ ಡಿಸೈನ್ ಮಾಡಿ ಬ್ಯಾಕ್ ಸೈಡ್ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ. ಕೆಳಗಡೆ ಸ್ಟೋರೇಜ್ಗೋಸ್ಕರ 3 ಡ್ರಾಸ್ ಹಾಕಿ ಅದರಲ್ಲಿ ಸೆಟಪ್ ಬಾಕ್ಸ್ ಇಡೋ ಥರ ಬ್ಲ್ಯಾಕ್ ಕಲರ್ ಪ್ರೊಫೈಲ್ ಡೋರ್ ಸೆಟಪ್ ಮಾಡಿದ್ದಾರೆ. ಪೂಜಾ ರೂಮ್ ಪ್ಯಾನಲ್ಗೆ CNC ಡಿಸೈನ್ ಮಾಡಿ ಅಕ್ರಾಲಿಕ್ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಮಾಡಿ 2 ಸೈಡ್ ಚಿಕ್ಕ ಚಿಕ್ಕ ದೇರ್ ಫೋಟೋಸ್ ಇಡೋ ಥರ ಸೆಲ್ಫ್ ಪ್ಲಾನ್ ಮಾಡಿ ಕೆಳಗಡೆ ಪೂಜಾ ಥಿಂಗ್ಸ್ ಇಡೋ ಥರ ಸ್ಟೋರೇಜ್ಗೋಸ್ಕರ ಡ್ರಾಗಳು ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮಲ್ಲಿ ಸಿಂಪಲ್ ಆಗಿ ಸ್ಕ್ವೇರ್ ಶೇಪ್ನಲ್ಲಿ ಫಾಲ್ ಸೀಲಿಂಗ್ ಕೊಟ್ಟು ಸ್ಪಾಟ್ಲೈಟ್ ಹಾಕಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಟಾಯ್ಸ್ ಇಡೋ ಥರ ಡಿಸೈನಿಂಗ್ ಸೆಲ್ಫ್ ಇಟ್ಟು ಅದಕ್ಕೆ ಸ್ಪಾಟ್ ಲೈಟ್ ಹಾಕಿದ್ದಾರೆ. ಕಾಟ್ ರೈಟ್ ಸೈಡ್ನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸೆಟಪ್ ಮಾಡಿದ್ದಾರೆ. ಅದಕ್ಕೆ ಒಂದು ಮಿರರ್ ಹಾಕಿ ಕೆಳಗಡೆ ಮೇಕಪ್ ಐಟಮ್ಸ್ ಇಡೋ ಥರ 2 ಡ್ರಾ ಮಾಡಿಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಸ್ಟೋರೇಜ್ಗೋಸ್ಕರ 2 ಡ್ರಾಗಳನ್ನು ಹಾಕ್ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ನಲ್ಲಿ ಸ್ಲೈಡಿಂಗ್ಸ್ ವಾರ್ಡ್ರೋಬ್ ವಿತ್ ಲಾಂಗ್ ಪ್ರೊಫೈಲ್ ಹ್ಯಾಂಡಲ್ ವಿತ್ ಸಿಲ್ವರ್ ಬೇಡಿಂಗ್ನಲ್ಲಿ ವಾರ್ಡ್ರೋಬ್ ಸೆಟಪ್ ಮಾಡಿದ್ದಾರೆ. ಮೇಲೆ ಲಾಫ್ಟ್ ಕವರ್ ಮಾಡಿದ್ದಾರೆ. ಹಾಗೆ ಈ ಕಡೆ ಓಪನ್ ಡಿಸೈನಿಂಗ್ ಸೆಲ್ಫ್ ಇಟ್ಟು ಪಕ್ಕದಲ್ಲೇ ಸ್ಟೋರೇಜ್ಗೋಸ್ಕರ ಯೂನಿಟ್ ಪ್ಲಾನ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ವರ್ಕ್ ಟೇಬಲ್ ಸೆಟಪ್ ಮಾಡಿದ್ದಾರೆ. ಅದಕ್ಕೆ ಸ್ಪಾಟ್ ಲೈಟ್ ಹಾಕಿ ಕೆಳಗಡೆ ವರ್ಕ್ ಫೈಲ್ಸ್ ಇಡೋ ಥರ ಸ್ಟೋರೇಜ್ಗೋಸ್ಕರ ಯೂನಿಟ್ ಪ್ಲಾನ್ ಮಾಡಿದ್ದಾರೆ.
ಸ್ಕ್ವೇರ್ ಶೇಪ್ ಫಾಲ್ ಸೀಲಿಂಗ್ ಕೊಟ್ಟು ಅದಕ್ಕೆ ಕೋಲ್ ಲೈಟ್ ಸ್ಪಾಟ್ ಲೈಟ್ಸ್ನ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಕಾಟ್ ಲೆಫ್ಟ್ ಸೈಡ್ನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಟು ಅದಕ್ಕೆ ಮಿರರ್ ಕೆಳಗಡೆ ಮೇಕಪ್ ಥಿಂಗ್ಸ್ ಇಡೋ ಥರ 2 ಡ್ರಾಸ್ ಹಾಕ್ಕೊಟ್ಟಿದ್ದಾರೆ. ವೈಟ್ ಕಲರ್ ಓಪನ್ ಅಪ್ ವಾರ್ಡ್ರೋಬ್ ಮಾಡಿ ಅದಕ್ಕೆ ಗೋಲ್ಡನ್ ಹ್ಯಾಂಡಲ್ ಹಾಕಿದ್ದಾರೆ. ಸ್ಟೋರೇಜ್ಗೋಸ್ಕರ ಲಾಫ್ಟ್ ಮಾಡಿ ಅದಕ್ಕೆ ಗೋಲ್ಡನ್ ನಾಬ್ಸ್ ಇಟ್ಟಿದ್ದಾರೆ. ಕಿಚನಲ್ಲಿ ಓಪನ್ ಸೆಲ್ಫ್ ಇಟ್ಟು ಚಿಮ್ನಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ನಲ್ಲಿ ಬ್ಲ್ಯಾಕ್ ಕಲರ್ ಪ್ರೊಫೈಲ್ ಡೋರ್ ಹಾಕಿ ಸ್ಟೋರೇಜ್ ಕವರ್ ಮಾಡಿಕೊಟ್ಟಿದ್ದಾರೆ. ಕಿಚನ್ಗೆ ಎಲ್ ಶೇಪ್ನಲ್ಲಿ ವಾರ್ಡ್ರೋಬ್ ಡಿಸೈನ್ ಮಾಡಿದ್ದಾರೆ. ಸ್ಟೋರೇಜ್ಗೋಸ್ಕರ ಲಾಫ್ಟ್ ಕವರ್ ಮಾಡಿ ಅದಕ್ಕೆ ಹ್ಯಾಂಡಲ್ಲೆಸ್ ಡೋರ್ ಹಾಕಿದ್ದಾರೆ. ಕಿಚನಲ್ಲಿ ಸ್ಟೋರೇಜ್ಗೋಸ್ಕರ ಎಲ್ ಟೈಪ್ ವಾರ್ಡ್ರೋಬ್ ಮಾಡಿ ಅದಕ್ಕೆ ಬ್ಲ್ಯಾಕ್ ಕಲರ್ ಪ್ರೊಫೈಲ್ ಹ್ಯಾಂಡಲ್ ಹಾಕಿದ್ದಾರೆ. ರೈಟ್ ಸೈಡ್ ಕಾರ್ನರ್ನಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಮಾಡಿ ಅದಕ್ಕೆ ರೋಲಿಂಗ್ ಶಟರ್ ಕವರ್ ಮಾಡಿದ್ದಾರೆ. ಇಲ್ಲಿ ಕಟ್ಲೆರಿ ಟ್ರೇ ಸೆಟಪ್ ಮಾಡಿ ಸ್ಪೂನ್ ಸೌಟ್ ಇಡೋ ಥರ ಪ್ಲಾನ್ ಮಾಡಿದ್ದಾರೆ. ಕೆಳಗಡೆ ಕಪ್ಸ್ ಇಡೋ ಥರ ಟ್ಯಾಂಡಮ್ ಡ್ರಾ ಮಾಡಿದ್ದಾರೆ. ಹಾಗೆ ಕೆಳಗಡೆ ಪ್ಲೇಟ್ಸ್ ಇಡೋ ಥರ ಪ್ಲೇಟ್ಸ್ ರ್ಯಾಕ್ ಕವರ್ ಮಾಡಿದ್ದೀವಿ. ಪಕ್ಕದಲ್ಲಿ ಆಯಿಲ್ ಪ್ಲೋಟ್ ಅಥವಾ ಬಾಟಲ್ ಪ್ಲೋಟ್ ಇಟ್ಟಿದ್ದಾರೆ. ಆಯಿಲ್ ಬಾಟಲ್ಸ್ ಇಡೋ ಥರ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಕಿಚನ್ ಸ್ಟೋರೇಜ್ಗೋಸ್ಕರ 2 ಡ್ರಾಸ್ ಹಾಕ್ಕೊಟ್ಟಿದ್ದೀವಿ. ನಿಮಗೆ ಈ ನಮ್ಮ ಇಂಟೀರಿಯರ್ ವರ್ಕ್ ಇಷ್ಟ ಆಯಿತಾ? ಹಾಗಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಈ ವರ್ಕ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.